ಎಲ್ಲಿದೆ ಬ್ರದರ್? ಇಲ್ಲೇ ಇದೆ ಶೂ. ಓ, ಶೂ ಒಳಗಡೆ ಬಂದು ಸಿಕ್ಕೊಂಡಿರಾ? ನೋಡ್ಕೊಂಡಿದ್ದೀರಾ? ಯಾವ ಶೂ? ಓಕೆ. ಯಾವ ಅಂತ ಗೊತ್ತಾಯ್ತಾ? ಕನ್ಫರ್ಮ್? ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಈ ಥರ ಶೂಸ್ಗಳನ್ನ ಎಸ್ಪೆಷಲಿ ನೀವು ಹಿಂಗೆ ಮಡಿಕೊಳ್ಳೋದಕ್ಕೆ ಹೋಗ್ಬಾರ್ದು. ಮಡಿಕೊಂಡ್ರೆ ನಿಮ್ಗೆ ತೊಂದರೆ ಆಗುತ್ತೆ ಬ್ರದರ್. ತೊಂದರೆ ಅಂದರೆ ಗೊತ್ತಿಲ್ಲದೆ ಹಾಕೋತೀರಾ ಶೂಗಳನ್ನ. ನೋಡಿ ಒಳಗಡೆ ಹೇಗೆ ಮಲಿಕೊಂಡಿದೆ, ಬೆಚ್ಚಿಗೆ ಸಿಕ್ಕಿದೆ. ಬನ್ನಿ ಬನ್ನಿ ಬನ್ನಿ, ಹತ್ತಿರ ಬಂದಿಲ್ಲ ಅಲ್ಲೇ. ಹಾಂ ಬನ್ನಿ. ಇಲ್ಲಿ ನೋಡಿ, ಇದರ ಶೂ ಹಾಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಕೊಡುಬಿಟ್ಟು ಹಾಕೊಳ್ಳೋದು ತುಂಬಾ ಬೆಟರ್ ಸರ್. ಯಾಕೆಂದ್ರೆ ಅದು ನಿಮ್ದೊಂದೇ ಶೂ ಅಂತಲ್ಲ, ಸಾಕಷ್ಟು ಶೂ ಒಳಗಡೆ ಹಾವುಗಳಿದೆ ಅಂತ ಅಂದ್ಬಿಟ್ಟು ಸಾಕಷ್ಟು ಜನಕ್ಕೆ ಅವೇರ್ನೆಸ್ ಮೂಡಿಸ್ತಾ ಇರ್ತೀವಿ. ಮೂಡಿಸೋ ಉದ್ದೇಶ ಏನಪ್ಪಾ ಅಂದ್ರೆ, ಇದು ದೊಡ್ಡ ಶೂ ಒಳಗಡೆ ಸೇರ್ಕೊಂಡಿದೆ. ಆಮೇಲೆ ಮಕ್ಳಿಗೂ ಕೂಡ ಎಲ್ಲೇ ಸಿಕ್ಕಿದ್ರು ಕೂಡ ನಾನು ಹೇಳ್ತಾ ಇರ್ತೀನಿ, ಮಕ್ಳ ಇವತ್ತು ನಿಮ್ ಶೂ ಒಳಗಡೆನ ಕೊಡುಕೊಂಡು ಹಾಕೊಬೇಕು ಶೂಗಳನ್ನ ಅಂತ. ಆಮೇಲೆ ನಿಮ್ ತಂದೆ ತಾಯಿ ಮತ್ತೆ ಅಜ್ಜಿ ತಾತ ಯಾರೇ ಇದ್ರು ಕೂಡ ಮನೆಗಳಲ್ಲಿ ಅವ್ರಿಗೂ ಕೂಡ ಸ್ವಲ್ಪ ಹೇಳಿ ಈ ತರ ಶೂಗಳಲ್ಲಿ ಸೇರ್ಕೊಳ್ಳುತ್ತೆ ಅಂತ ನಾನು ಸಾಕಷ್ಟು ಜನಕ್ಕೆ ಹೇಳ್ತಾನೆ ಇದ್ದೀನಿ. ಮಕ್ಕಳು ಇದ್ರೆ ಅವ್ರಿಗೆ ಎಕ್ಸ್ಪೆಷಲಿ ಹೇಳ್ತೀನಿ, ಯಾಕೆಂದ್ರೆ ಅವರು ಡೈಲಿ ಯೂಸ್ ಮಾಡ್ತಾರಲ್ಲ ಸರ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಅದರಿಂದ ಅದೇ ಇದನ್ನ ರೆಸ್ಕ್ಯೂ ಮಾಡೋಣ. ಓಕೆ, ಶೂ ಒಳಗಡೆ ಸೇರಿಕೊಂಡ ನಾಗರ ಹಾವು. ನಿಮ್ಮ ಹೆಸರು? ಅಭಿಷೇಕ್ ಅಂತ. ಅಭಿಷೇಕ್ ಅವರ ಮನೆಯಲ್ಲಿ ನಾಗರ ಹಾವಿನ ಮರಿಯನ್ನು ರಕ್ಷಣೆ ಮಾಡ್ತಾ ಇದೀವಿ. ಇದು ಶೂ ಒಳಗಡೆ ಸೇರ್ಕೊಂಡಿದೆ, ಶೂ ಒಳಗಡೆ ಸೇರ್ಕೊಂಡಿದೆ. ರೆಸ್ಕ್ಯೂ ಮಾಡೋಣ. ಬನ್ನಿ ಬನ್ನಿ ಬನ್ರಿ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ, ಯಾಕೆಂದ್ರೆ ರಪ್ ಅಂತ ಇದು ಮಾಡ್ತೀನಿ. ಹಾಂ ನೋಡಿ, ಈ ಕೈ ಇದು ಮಾಡಿದ್ರೆ ಆ ಕೈ ಹತ್ರ ಬರುತ್ತೆ, ಆ ಕೈ ಹತ್ರ ಇದು ಮಾಡಿದ್ರೆ ಈ ಕೈ ಹತ್ರ ಬರುತ್ತೆ. ಏನಮ್ಮ ಹಾಕ್ಬೇಕಾ? ಹಿಡ್ಕೊಡ್ ಬನ್ನಿ, ನೀವು ಹಿಡ್ಕೊಟ್ರೆ ನಾನು ಹಾಕ್ಬಿಡ್ತೀನಿ. ಇಲ್ಲೇನು ನಾನು ಇದು ಮಾಡ್ತಾ ಇಲ್ಲ, ಯಾಕೆಂದ್ರೆ ಮತ್ತೆ ಹಾಕ್ಬಿಡಿ ಅಂತಂದ್ರಲ್ಲ ಅಮ್ಮರು. ಯಾಕೆಂದ್ರೆ ಈಗ ಹಾಕ್ಬೇಕು ಅಂದ್ರೆ ಏನಮ್ಮ, ಅಲ್ಲ ನಾನ್ ಬಂದ್ಮೇಲೆ ಏನು ಇದ್ರ ಅವಶ್ಯಕತೆ ಇಲ್ಲಮ್ಮ. ಈಗ ಹಿಡ್ಕೊಡಿ ಅಂತ ಕೇಳಿದೆ. ನೋಡಿ, ಈಗ ಹಿಡ್ಕೊಡೋದಿದೆಯಲ್ಲ, ಹಿಡ್ಕೊಡೋಕ್ಕೂ ಕೂಡ ಸ್ವಲ್ಪ ಟಫ್. ಬನ್ನಿ ಸರ್, ಸರ್ ಪ್ಲೀಸ್. ಆಮೇಲೆ ಗ್ಯಾಸ್ ಸಿಲಿಂಡರ್ ಆಗಲಿ ಮತ್ತೆ ಸ್ಲಿಪ್ಪರ್ಸ್ ಆಗಲಿ ಅದನ್ನ ಅದ್ರ ಕೆಳಗಡೆ ಎಲ್ಲ ಇರುತ್ತೆ ಸರ್. ಸ್ಲಿಪ್ಪರ್ ಅಂದ್ರೆ ಕಾಮನ್ ಆಗಿ ಅಲ್ಲೂ ಕೂಡ ಇರುತ್ತೆ. ತುಂಬಾ ಹುಷಾರಾಗಿ ಸ್ಲಿಪ್ಪರ್ ಹಾಕೊಳ್ಳೋಕ್ಕಿಂತ ಮುಂಚೆ ಸಾಕ್ಸ್ ನ ಕೊಡುಬಿಟ್ಟು ಹಾಕೋಬೇಕಾಗುತ್ತೆ, ಮುಂದೆ ಹಿಂದೆ ಎರಡು ಸೈಡು ಕೂಡ. ಓಕೆ, ಇನ್ನೇನು ಭಯ ಪಡಂಗಿಲ್ಲ. ನೀವು 24x7 ಯಾವಾಗ ಬೇಕಾದ್ರೆ ನಾನು ಕಾಲ್ ಮಾಡ್ಬೋದು. ಅಲ್ವರಾ? ಬಟ್ ಆ ಶೂಸ್ ಒಳಗಡೆ ಕೂಡ ಹೋಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಗ್ಯಾಸ್ ಸಿಲಿಂಡರ್ ಅಡೆ ಹೋಗೋ ಸಾಧ್ಯತೆ ಇರುತ್ತೆ. ಚಪ್ಪಲಿ ಸ್ಟ್ಯಾಂಡಿನಲ್ಲೂ ಕೂಡ ಹೋಗೋ ಸಾಧ್ಯತೆ ಇರುತ್ತೆ. ಮನೆ ಬಾಕ್ಲಿಂದ ಹೊರಗಡೆ ಬರ್ತಿರಲ್ಲ, ಆ ಹೊಸ್ಲು ಹತ್ರ, ಮೆಟಲ್ ಹತ್ರ, ಆಮೇಲೆ ಸ್ಟೇರ್ ಕೇಸ್ ಅಡೆ, ಮತ್ತೆ ಈ ತರ ಬೈಸಿಕಲ್ಲು, ಆಮೇಲೆ ಕಾರ್ಗಳಲ್ಲಿ, ಮತ್ತೆ ಎಲ್ಲಾ ಕಡೆನೂ ಬಾತ್ರೂಮ್ ಅಲ್ಲಿ ಎಲ್ಲ ಕಡೆ ಬರುತ್ತೆ. ಆದ್ರೆ ಈ ತರ ಹಾವುಗಳು ಏನನ್ನ ಕಂಡಾಗ ನೋಡ್ಕೊಂಡು ನನ್ನಂತ ಉರಗ ರಕ್ಷಕರಿಗೆ ನೀವು ಕರೆ ಮಾಡ್ಬೇಕಾಗತ್ತೆ. ನೀವ್ಯಾರು ಪ್ರಯತ್ನ ಪಡಕ್ ಹೋಗ್ಬಾರ್ದು ಹಿಡಿಯೋದಿಕ್ಕೆ. ನಿಮ್ಗೊಂದು ಕಿವಿ ಮಾತು, ಆಕ್ಚುಲಿ ಎಸ್ಪೆಷಲಿ ನೀವುಗಳು ದಿನನಿತ್ಯ ಶೂ ಹಾಕೊಂತೀರಾ, ಬಟ್ ಅದನ್ನ ಕೊಡುಬಿಟ್ಟು ಹಾಕೊಳ್ಳಿ. ಮತ್ತೆ ನಿಮ್ಮ ಮನೆಯವ್ರಿಗೂ ಕೂಡ ಹೇಳಿ, ತಾತ ಅಜ್ಜಿ, ಅವ್ರ ತಂದೆ ತಾಯಿ, ನೀವುಗಳು ಇಷ್ಟು ಜನ ಅಲರ್ಟ್ ಆಗಿರ್ಬೇಕು.